ಮನುಷ್ಯನ ಶರೀರದಲ್ಲಿ ಯಾವ ರೋಗಗಳು ಕೂಡ ಬರುವುದಿಲ್ಲ. ಇಮ್ಯುನಿಟಿ ಮತ್ತು ರೆಸಿಸ್ಟೆನ್ಸ್ ಪವರ್ ಹಾಗೂ ಸರ್ಕೇಡಿಯನ್ ರಿದಮ್ ಇವೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರ್ತವೆ. ಮೋಸದಿಂದ ಅಯೋಡಿನ್ ಹೆಚ್ಚು ಹಾಕಿ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಮಗೆ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ಫ್ಯಾಟ್ ಮೆಟಾಬಾಲಿಸಮ್ ಅನ್ನು ಇಂಪ್ರೂವ್ ಮಾಡ್ತಕ್ಕಂಥ ಶಕ್ತಿನೂ ಇದರಲ್ಲಿದೆ. ಅಂದ್ರೆ ಬೊಜ್ಜು ಹೆಚ್ಚು ಸಂಗ್ರಹಣೆ ಆಗದಂತೆ ನಮ್ಮನ್ನ ಇದು ರಕ್ಷಣೆ ಮಾಡುತ್ತೆ. ಒಬೆಸಿಟಿಯಿಂದ ನಮ್ಮನ್ನ ಮುಕ್ತಗೊಳಿಸುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ಉಪ್ಪಿನಲ್ಲಿ ಯಾವುದು ಶ್ರೇಷ್ಠವಾದ ಉಪ್ಪು, ಆರೋಗ್ಯಕ್ಕೆ ದಿ ಬೆಸ್ಟ್ ಉಪ್ಪು ಯಾವುದು ಅನ್ನೋದನ್ನ ನೋಡೋಣ. ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ 5 ಪ್ರಕಾರದ ಉಪ್ಪುಗಳನ್ನು ನಾವು ಕಾಣಬಹುದು. 1 ಸೈಂಧವ ಲವಣ, 2 ಸಮುದ್ರ ಲವಣ, 3 ಸೌವರ್ಚಲ ಲವಣ, 4 ಬಿಡಲವಣ, 5 ರೋಮಕ ಲವಣ ಅಂತ ಹೇಳಿ. ಈ 5 ರೀತಿಯ ಉಪ್ಪುಗಳಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರಜ್ಞರು ಉಲ್ಲೇಖ ಮಾಡಿರ್ತಕ್ಕಂಥ ಪ್ರಮುಖ ಉಪ್ಪು ಯಾವುದು ಅಂತ ಹೇಳಿದ್ರೆ, ಆರೋಗ್ಯಕರವಾದ ಒಂದು ಉಪ್ಪು ಯಾವುದು ಅಂತ ಹೇಳಿದ್ರೆ ಸೈಂಧವ ಲವಣ, ರಾಕ್ ಸಾಲ್ಟ್ ಅಂತ ಇದನ್ನ ಕರೀತಾರೆ. ಅಂದ್ರೆ ಬಂಡೆ ಇರ್ತದೆ, ಅದನ್ನ ಪುಡಿ ಮಾಡೋದು ಸೈಂಧವ ಲವಣ. ಇದು ದೀಪನ ಪಾಚನ ಶಕ್ತಿಯನ್ನ ಹೊಂದಿದೆ, ರೋಚನ ಶಕ್ತಿಯನ್ನ ಹೊಂದಿದೆ. ದೀಪನ ಅಂದ್ರೆ ಏನು? ನಮ್ಮ ಜಠರಾಗ್ನಿಯನ್ನು ದೀಪನಗೊಳಿಸೋದು. ಶಾಂತೋ ಅಗ್ನಿ ಮೃಯತೆ ಅಂತ ಕರೀತಾರೆ. ಅಂದ್ರೆ ಅಗ್ನಿ ಶಾಂತವಾಯಿತು ಅಂತ ಹೇಳಿದ್ರೆ ಮನುಷ್ಯ ಬೇಗ ಸಾಯ್ತಾನೆ. ಅಗ್ನಿ ಪ್ರದೀಪನವಾಗಿ ಪ್ರಖರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮನುಷ್ಯನ ಶರೀರದಲ್ಲಿ ಯಾವ ರೋಗಗಳು ಕೂಡ ಬರುವುದಿಲ್ಲ. ಇಮ್ಯುನಿಟಿ ಮತ್ತು ರೆಸಿಸ್ಟೆನ್ಸ್ ಪವರ್ ಹಾಗೂ ಸರ್ಕೇಡಿಯನ್ ರಿದಮ್ ಇವೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರ್ತವೆ ಅಗ್ನಿ ಪ್ರಖರವಾಗಿದ್ರೆ. ಅದಕ್ಕೆ ಹೇಳ್ತಾರೆ ಸಮದೋಷ ಸಮಾಗ್ನಿಶ್ಚ. ಅಗ್ನಿ ಸಮ ಇರಬೇಕು, ವಿಷಮ ಅಗ್ನಿ ಇರಬಾರ್ದು, ಸಮ ಇರಬೇಕು, ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಅಂತ ಅಗ್ನಿ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದ್ರೆ ದೀಪನ ಮತ್ತು ಪಾಚನ. ಅಗ್ನಿ ಬ್ಯಾಲೆನ್ಸ್ ಇದ್ರೆ ಮಾತ್ರ ದೀಪನ ಪಾಚನ ಆಗೋದು. ದೀಪನ ಅಂದ್ರೇನು? ಹೊಟ್ಟೆ ಹಸಿವಾಗೋದು. ಪಾಚನ ಅಂದ್ರೇನು? ತಿಂದಿರೋ ಆಹಾರ ಜೀರ್ಣ ಆಗೋದು. ಅದು ಜೀರ್ಣ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಅದು ಗ್ರಹಣೆ ಆಗ್ಬೇಕು. ಅನ್ನಂ ಗ್ರಹಣಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಕರೀತಾರೆ. ಅಂದ್ರೆ ಅನ್ನ ಗ್ರಹಣೆಯಾಗಿ ಅದು ಜೀರ್ಣ ಆಗಿ ಅದು ಕೆಟ್ಟ ಮತ್ತು ಸಾರ ಭಾಗ ಸರಿಯಾಗಿ ಪರಿವರ್ತನೆಯಾಗಿ ಕೆಟ್ಟ ಭಾಗ ಮಲಮೂತ್ರದ ರೂಪದ ಬೆವರಿನ ರೂಪದಲ್ಲಿ ಹೊರಗಡೆ ಹೋಗಿ ಸಾರ ಭಾಗ ಸಪ್ತಧಾತುವಾಗಿ ಶರೀರವನ್ನ ಪೋಷಣೆ ಮಾಡಬೇಕು. ಇದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕುರಿತು ಹೇಳ್ಬೇಕಾದ್ರೆ ಈ ಒಂದು ವಿಚಾರಗಳನ್ನು ತಿಳಿಸ್ತಾರೆ. ಹಾಗಾಗಿ ಈ ಪಂಚಲವಣಗಳಲ್ಲಿ ಈ ಸೈಂಧವ ಲವಣ ದೀಪನ ಪಾಚನವನ್ನ ಕ್ರಿಯಾಶೀಲಗೊಳಿಸುತ್ತೆ, ರೋಚನವನ್ನು ಕೂಡ ಇದು ನಮ್ಮ ಶರೀರಕ್ಕೆ ಒದಗಿಸುತ್ತೆ. ರೋಚನ ಅಂದ್ರೆ ಏನು? ರುಚಿಯನ್ನು ಹೆಚ್ಚಿಸುತ್ತೆ. ಆರೋಗ್ಯದ ಆಹಾರದ್ದು. ಆಹಾರ ಶುಚಿಯಾಗಿರಬೇಕು, ರುಚಿಯಾಗಿರಬೇಕು ಮತ್ತು ಪೋಷಕ ಸತ್ವಗಳಿಂದ ಸಂಪದ್ಭರಿತವಾಗಿರಬೇಕು. ಜೀವಸತ್ವಗಳು ಅದರಲ್ಲಿ ಇರಬೇಕು. ಅಂತ ಆಹಾರ ತಿನ್ನಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಬಾಯಿಗೆ ರುಚಿನೂ ಬೇಕಲ್ಲ, ರುಚಿಯಿಂದನೂ ಕೂಡ ಮನಸ್ತೃಪ್ತಿ ಆಗುತ್ತಲ್ಲ, ಆ ಮನಸ್ತೃಪ್ತಿ ಆದ್ರೂ ಕೂಡ ಆರೋಗ್ಯ ಚೆನ್ನಾಗಿರ್ತದಲ್ಲ. ಅದಕ್ಕೆ ಏನ್ ಹೇಳ್ತಾರೆ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನಸ್ಸು. ಆತ್ಮ ಮನಸ್ಸು ಇಂದ್ರಿಯಗಳಿಗೂ ಕೂಡ ಪ್ರಸನ್ನತೆ ಇರಬೇಕು ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಪ್ರಸನ್ನಾತ್ಮೇಂದ್ರಿಯ ಮನಸ್ ಸ್ವಸ್ಥ ಇತ್ಯ ವಿಧೇಯತೆ ಅಂತ ಹೇಳಿ ಹೇಳ್ತದೆ ಶ್ಲೋಕ. ಮನಸ್ಸು ಪ್ರಸನ್ನವಾಗಿದ್ರೆ ಇಂದ್ರಿಯಗಳು ಪ್ರಸನ್ನವಾಗಿರ್ತವೆ, ಇಂದ್ರಿಯಗಳು ಪ್ರಸನ್ನವಾಗಿದ್ರೆ ಆರೋಗ್ಯ ಪ್ರಸನ್ನವಾಗಿರುತ್ತೆ. ಅದಕ್ಕೆ ಮನಸ್ಸನ್ನ ಪ್ರಸನ್ನಗೊಳಿಸುವ ಶಕ್ತಿ ಆ ಒಂದು ಸೈಂಧವ ಲವಣದಲ್ಲಿ ಇದೆ. ಅದಕ್ಕೆ ಸೈಂಧವ ಲವಣ ಮನಸ್ಸನ್ನ ಪ್ರಸನ್ನಗೊಳಿಸ್ತಕ್ಕಂಥ ರುಚಿಯನ್ನ ನಮ್ಮ ಬಾಯಿಗೆ ನೀಡುತ್ತೆ. ಟೇಸ್ಟ್ ಬರ್ಡ್ಸ್ ಗಳಂತ ಏನಿರ್ತವೆ ಅವುಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಅದಕ್ಕಾಗಿ ಸೈಂಧವ ಲವಣ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಲವಣ ಅಂತ ಹೇಳ್ತಾರೆ. ಒಂದು ಗಾದೆ ಮಾತು ಕೇಳಿರ್ಬೋದು ನೀವು, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಅಂತ ಉಪ್ಪಿನಲ್ಲಿ ಅತಿ ಉತ್ಕೃಷ್ಟವಾದ ಉಪ್ಪು ಅಂದ್ರೆ ಸೈಂಧವ ಲವಣ. ನಾವು ಕಿಡ್ನಿ ಫೇಲ್ ಆಗಿರೋರಿಗೆ ಮುಖ್ಯವಾಗಿ ನಾರ್ಮಲ್ ಉಪ್ಪು, ಸಮುದ್ರದ ಉಪ್ಪು ಬಿಟ್ಬಿಡಿ, ಅದರಲ್ಲಿ ಸೋಡಿಯಂ ಜಾಸ್ತಿ ಆಗ್ತದೆ, ಅದರಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಈ ಸೈಂಧವ ಲವಣವನ್ನೇ ಬಳಸಿ ಅಂತ ಹೇಳ್ತೇವೆ, ಅದನ್ನು ತಾವು ಬಳಸಿ. ಇತ್ತೀಚಿನ ದಿನಗಳಲ್ಲಿ ಅಯೋಡಿನ್ ಅನ್ನುವ ಒಂದು ಹಾವಳಿ ಜಾಸ್ತಿ ಆಗಿದೆ. ಯಾರಿಗೂ ಅಯೋಡಿನ್ ಕೊರತೆ ಆಗೋದಿಲ್ಲ. ನಮಗೆ ಬೇಕಾಗುವಷ್ಟು ಅಯೋಡಿನ್ ನಮ್ಮ ಆಹಾರ ಪದಾರ್ಥ, ಸೊಪ್ಪು, ತರಕಾರಿ, ಬೇಳೆ ಕಾಳುಗಳು, ಹಣ್ಣುಗಳಲ್ಲೇ ಸಿಕ್ಬಿಡ್ತದೆ. ಇವರು
ಮೋಸದಿಂದ ಅಯೋಡಿನ್ನ ಹೆಚ್ಚು ಹಾಕಿ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಮಗೆ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ಅದನ್ನ ತಾವು ಎಚ್ಚರ ವಹಿಸ್ಬೇಕು. ಅದಕ್ಕಾಗಿ ಆ ಒಂದು ಸೈಂಧವ ಲವಣದ ಬಳಕೆನ ತಾವು ಮಾಡಿ. ಆ ಸೈಂಧವ ಲವಣ ಅಂತೇಳಿ ಬೇರೆ ಬೇರೆ ಏನೋ ಕೊಡ್ತಾರೆ. ಅದಕ್ಕೆ ಒರಿಜಿನಲ್ ಸೈಂಧವ ಲವಣ ತಮಗೆ ಬೇಕಾದಲ್ಲಿ ನಮ್ಮ ಆಶ್ರಮದ ಮೂಲಕ ತಾವು ತರಿಸ್ಕೋಬಹುದು. ಉಪ್ಪು ಪ್ರತಿನಿತ್ಯ ಬಳಸ್ತಕ್ಕಂಥ ಒಂದು ಪದಾರ್ಥ. ಅದರಲ್ಲಿ ಕಲಬೆರಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಅದರಲ್ಲಿ ಯಾವುದೋ ಒಂದು ಉಪ್ಪನ್ನು ಬಳಸ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಲ್ಲ ಉಪ್ಪುಗಳಲ್ಲಿ ಸರ್ವಶ್ರೇಷ್ಠ ಆರೋಗ್ಯದಾಯಕ ಉಪ್ಪು ಅಂತ ಹೇಳಿದ್ರೆ ಸೈಂಧವ ಲವಣ ಅಂತ ಹೇಳಿದೀನಿ. ಯಾಕಂದ್ರೆ ಇದು ಶ್ರೋತಸ್ಸುಗಳನ್ನು ಸಹ ಶುದ್ಧೀಕರಣ ಮಾಡುತ್ತೆ. ಶ್ರೋತಸ್ಸುಗಳು 13 ಬಗೆಯ ಪ್ರಧಾನ ಶ್ರೋತಸ್ಸುಗಳ ಶುದ್ಧೀಕರಣ. ಶ್ರೋತಸ್ಸುಗಳ ಬ್ಲಾಕೇಜ್ ಆಗೋದ್ರಿಂದ, ವಾತ ಪಿತ್ತ ಕಫ ವಿಕಾರಗಳಾಗೋದ್ರಿಂದ, ಸಪ್ತ ಧಾತುಗಳಲ್ಲಿ ಕ್ಷಯ ಆಗೋದ್ರಿಂದ ರೋಗಗಳು ಬರ್ತವೆ. ಅದಕ್ಕೆ ಈ ಲವಣ ಧಾತುಗಳನ್ನ ಪೋಷಣೆ ಮಾಡುತ್ತೆ, ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತೆ, ದೋಷಗಳನ್ನು ಕೂಡ ಸಮತೋಲನವಾಗಿಡ್ಲಿಕ್ಕೆ ಸಹಾಯವನ್ನ ಮಾಡುತ್ತದೆ. ಅದಕ್ಕೆ ಅಡಿಗೆಯಲ್ಲಿ ಇವತ್ತೇ ನೀವು ಸೈಂಧವ ಲವಣವನ್ನ ಬದಲಾವಣೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಿಡ್ನಿ ತುಂಬಾ ಚೆನ್ನಾಗಿರುತ್ತೆ, ಲಿವರಿಗೆ ಒಳ್ಳೆಯದು, ಹಾರ್ಟಿನ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಶರೀರದಲ್ಲಿ ಎಲ್ಲೂ ಕೂಡ ಬ್ಲಾಕೇಜಸ್ಗಳಾಗದಂತೆ, ಹೆಮರೇಜ್ಗಳಾಗದಂತೆ, ಸ್ಟೋನ್ಗಳಾಗದಂತೆ ನಮ್ಮನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಸೈಂಧವ ಲವಣದಲ್ಲಿ ಇದೆ. ಫ್ಯಾಟ್ ಮೆಟಾಬಲಿಸಮ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥ ಶಕ್ತಿನೂ ಇದರಲ್ಲಿದೆ. ಅಂದ್ರೆ ಬೊಜ್ಜು ಹೆಚ್ಚು ಸಂಗ್ರಹಣೆ ಆಗದಂತೆ ನಮ್ಮನ್ನ ಇದು ರಕ್ಷಣೆ ಮಾಡುತ್ತೆ. ಒಬೆಸಿಟಿಯಿಂದ ನಮ್ಮನ್ನ ಮುಕ್ತಗೊಳಿಸುತ್ತೆ ಈ ಸೈಂಧವ ಲವಣ. ಆದ್ಮೇಲೆ ಇದನ್ನ ಎಷ್ಟು ಬಳಸಬೇಕು? ಒಳ್ಳೇದು ಅಂತೇಳಿ ಯಥೇಚ್ಛವಾಗಿ ಬಳಸಿದ್ರೆ ಅತಿಯಾಗಿ ಅಮೃತನೂ ಕೂಡ ವಿಷ ಆಗುತ್ತೆ ಅತಿಯಾದ್ರೆ. ಅದಕ್ಕೆ ಒಬ್ಬ ಮನುಷ್ಯ ರುಚಿಗೆ ತಕ್ಕಷ್ಟು ಆ ಒಂದು ಉಪ್ಪನ್ನ ಬಳಸಬೇಕು. ಯಥೇಚ್ಛವಾಗಿ ಉಪ್ಪನ್ನ ಬಳಸಬಾರ್ದು. ಸಾಧಾರಣವಾಗಿ ಎಷ್ಟು ಒಬ್ಬ ಮನುಷ್ಯ ಅರ್ಧದಿಂದ ಮ್ಯಾಕ್ಸಿಮಮ್ 1/4 ಚಮಚ ಒಂದು ದಿವಸಕ್ಕೆ ಉಪ್ಪನ್ನ ಬಳಸ್ಬೋದು. ಅದಕ್ಕಿಂತ ಹೆಚ್ಚಾಗಿ ಉಪ್ಪನ್ನು ಬಳಸೋದು ಕಿಡ್ನಿ ಮೇಲೆ ಲೋಡ್ ಆಗುತ್ತೆ. ಅದಕ್ಕಾಗಿ ಈ ಮಾಹಿತಿಯನ್ನ ಸರಿಯಾಗಿ ತಿಳ್ಕೊಳ್ಳಿ. ನಾವು ಹೆಚ್ಚು ಉಪ್ಪು ತಿಂದು 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 ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಆ ಉಪ್ಪನ್ನ ಫಿಲ್ಟ್ರೇಷನ್ ಮಾಡ್ಲಿಕ್ಕೆ ಬೇರೆ ಉಪ್ಪೇನಾದ್ರೂ ನಾವು ತಿಂದುಬಿಟ್ರೆ 1 ಚಮಚ ಉಪ್ಪು ಹೊರಗೆ ಹಾಕ್ಲಿಕ್ಕೆ ನಾವು 3-4 ಲೀಟರ್ ನೀರು ಕುಡಿಬೇಕಾಗುತ್ತೆ. ಎಷ್ಟು ಕಿಡ್ನಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಕಿಡ್ನಿಯ, ಲಿವರಿನ, ಹೃದಯದ, ಮೆದುಳಿನ, ಶ್ವಾಸಕೋಶದ ಒತ್ತಡಗಳನ್ನ ನಾವು ನಿವಾರಣೆ ಮಾಡಲಿಕ್ಕೆ ಸೈಂಧವ ಲವಣ ಬೆಸ್ಟ್. ಅದನ್ನು ಕೂಡ ನಿಯಮಿತವಾದ ಪ್ರಮಾಣದಲ್ಲಿ ಸೇವನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಿ. ನಮ್ಮ ಆಶ್ರಮದಲ್ಲಿ ನಾಡಿ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ ತಮ್ಮ ಯಾವ ರೋಗಗಳಿದ್ದಾವೆ ಅದಕ್ಕೆ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಆಯುರ್ವೇದ ಔಷಧಿಗಳನ್ನು ಕೊಡಲಾಗ್ತದೆ. ಪಂಚಕರ್ಮ ಚಿಕಿತ್ಸೆಯನ್ನ ಸಹ ನಮ್ಮ ಆಶ್ರಮದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೋದು. ಯಾವುದೇ ಕಠಿಣ ಕಾಯಿಲೆಗಳಿದ್ರೂ ಕೂಡ ದೀರ್ಘಕಾಲದಿಂದ ಔಷಧಿಗಳನ್ನ ತಾವು ತೆಗೆದುಕೊಳ್ತಾ ಇದ್ರು ಕೂಡ ಒಂದು ಬಾರಿ ನಮ್ಮ ಆರೋಗ್ಯ ಮಹಾಮನಿಗೆ ಭೇಟಿ ಕೊಡಿ. ನಿಮ್ಮ ಜೀವನವನ್ನ ಸುಖ ಶಾಂತಿ ನೆಮ್ಮದಿಯಿಂದ ಕಳೆಯಿರಿ. ಶರಣು ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.